ಗುಡ್ ಮಾರ್ನಿಂಗ್ ಜಾನ್ ವಿಚ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ತಿಳಿಸಬೇಕು ಅನ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ನಮ್ಮ ಜನರೇಷನ್ ಏನಾಗ್ತದೆ, ಸಣ್ಣ ವಯಸ್ಸಲ್ಲಿ ಶುಗರ್ ಬರೋದಾಗಿರ್ಬೋದು, BP ಆಗಿರ್ಬೋದು, ನಮ್ಮ ಸ್ಕಿನ್ ರ್ಯಾಷಸ್ ಆಗಿರ್ಬೋದು. ಈಗಿನ ಕ್ಲೈಮೇಟ್ನ ನೀವು ನೋಡ್ತಾನೆ ಇದ್ದೀರಾ. ನಮ್ಮ ಹಿಂದಿನ ಕಾಲದಲ್ಲಿ ಸಾಕಷ್ಟು ಮರಗಳು ಎಲ್ಲ ಇತ್ತು, ಹಾಗಾಗಿ ನಮಗೆ ಆಕ್ಸಿಜನ್ ಸಪ್ಲೈ ಎಲ್ಲ ಚೆನ್ನಾಗಿ ಸಿಗ್ತಾ ಇತ್ತು. ಈಗ ನೋಡಿ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ಮು, ಸಾಕಷ್ಟು ಡಿಸೀಸ್ಗಳು ಬರ್ತಾ ಇದೆ. ಆದರೆ ಅದ್ರ ತಕ್ಕಂಗೆ ಪ್ರಕೃತಿ ಕೂಡ ನಮಗೆ ಅಷ್ಟೇ ಆರ್ಗ್ಯಾನಿಕ್ ಆಗಿ ನಮ್ಮ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಎಷ್ಟೋ ಸಾಕಷ್ಟು ವಸ್ತುಗಳನ್ನ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್, ಈಗ ಹಣ್ಣನ್ನ ಕೊಟ್ಟಿದೆ, ಎಷ್ಟೋ ವಸ್ತುಗಳನ್ನ ಕೊಟ್ಟಿದೆ. ನಮಗೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋಕೆ ಗೊತ್ತಿರಬೇಕು. ಅದೇ ರೀತಿ ಒಂದು ವಿಚಾರನ ನಿಮಗೆ ಶೇರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅದೇ ಆರೆಂಜ್ ಪೀಲ್ ಪೌಡರ್. ಹೊರಗಡೆ ಮಾರ್ಕೆಟ್ ಅಂದರೆ ಲೋಕಲ್ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ. ಆರೆಂಜ್ ಪೀಲ್ ಪೌಡರು, ಹಿಬಿಸ್ಕಸ್ ಪೌಡರ್ ಎಲ್ಲ ಸಿಗುತ್ತೆ. ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ನ ತುಂಬಾ ವರ್ಷಗಳು ಅಂದರೆ ಒಂದು 36 ಮಂತ್ಸ್ ತನಕನೂ ಅದನ್ನ ಸ್ಟೋರೇಜ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಕೆಲವೊಂದು ಕೆಮಿಕಲ್ಸ್ನ ಯೂಸ್ ಮಾಡ್ತಾರೆ. ಆದರೆ ನಾವು ನಮ್ಮ ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವೇ ನಮ್ಮ ಕೈಯಾರೆ ಮಾಡಿಕೊಂಡು ಅದನ್ನ ನಾವು ಬಳಸಿದ್ರೆ ನಮ್ಗೆ ಎಷ್ಟು ಬೆನಿಫಿಟ್ ಇದೆ ಅಲ್ವಾ. ಇದ್ರ ಬಗ್ಗೆ ಇದನ್ನ ಆರೆಂಜ್ ಪೀಲ್ ಪೌಡರ್ನ ಯೂಸ್ ಮಾಡೋದು ಹೇಗೆ, ಹಾಗೆ ಇದರಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಮಾರ್ನಿಂಗ್ ನೀವು ಎಕ್ಸಸೈಸ್ ಮಾಡಿ ಬರ್ತೀರಾ, ಆ ಟೈಮಲ್ಲಿ ಆಗಿರ್ಬೋದು, ಅಥವಾ ನೀವು ರಿಲ್ಯಾಕ್ಸ್ ಮಾಡ್ತಾ ಇರ್ತೀರಾ. ಯಾವ ಟೈಮ್ ಬೇಕು ಆ ಟೈಮ್ ತಗೊಳ್ಳೋದಲ್ಲ. ಮಾರ್ನಿಂಗ್ ರಿಲ್ಯಾಕ್ಸ್ ಆಗಿರ್ತೀರಾ, ಎಕ್ಸಸೈಸ್ ಮಾಡಿ ಬಂದಿರ್ತೀರಾ. ಸೊ ಒಂದು 10 ಮಿನಿಟ್ಸ್ ನೀವು ರಿಲ್ಯಾಕ್ಸ್ ಮಾಡಿಕೊಂಡು 5 to 10 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿಕೊಂಡು ನೀವು ಆರೆಂಜ್ ಪೀಲ್ ಡ್ರಿಂಕನ್ನು ನೀವು ಕುಡಿಬಹುದು. ಇದನ್ನು ನಾನು ಮನೆಯಲ್ಲೇ ತಯಾರು ಮಾಡಿರೋದು. ಹಾಗೆ ಹೇಳ್ತೀನಿ ಹೇಗೆ ಮಾಡಿದೆ ಅಂತಲೂ ಕೂಡ. ಫಸ್ಟ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟು ಒಂದು ಗ್ಲಾಸ್ ವಾಟರ್ ಹಾಕೊಂಡ್ಬಿಡೋಣ. ಈಗ ನಾನು ಆರೆಂಜ್ ಪೀಲ್ ಪೌಡರ್ನ ನಾನು 1 ಸ್ಪೂನ್ ಪೌಡರ್ ತಗೊಳ್ತಾ ಇದ್ದೀನಿ. ಒಂದು ಸ್ಪೂನ್. ನಾನು ಕಂಟೆಂಟಲ್ಲಿ ಮಾಡಿಟ್ಕೊಂಡಿರೋದು ಒಂದು 1 ಮಂತ್ಗೋಸ್ಕರ. 1 ಮಂತಲ್ಲ, ಒಂದು 15 ಡೇಸ್ ಬರುತ್ತೆ. ನಾನು ಹೇಳ್ತಾ ಇದ್ದೆ, ಇದು ಮಾರ್ನಿಂಗ್ ಮತ್ತು ಈವ್ನಿಂಗ್ ನೀವು ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ, ಮೆಡಿಟೇಷನ್ ಮಾಡಿ ಎಲ್ಲ ಆದಮೇಲೆ ನೀವು ಇದನ್ನು ಈ ಡ್ರಿಂಕನ್ನು ಕುಡಿಬೋದು. 1 ಗ್ಲಾಸ್ ವಾಟರ್ ಹಾಕಿ 3/4 ಗ್ಲಾಸ್ ಆಗಷ್ಟು ಚೆನ್ನಾಗಿ ಕುದಿಸಿ ಅದನ್ನು ಸ್ಟೈಲ್ ಮಾಡಿಕೊಂಡು ಈ ಡ್ರಿಂಕನ್ನು ನೀವು ಬೆವರೇಜ್ ಅಂದರೆ ಹಾಟ್ ಬೆವರೇಜ್ ಹಾಕಿ ನೀವು ಅದನ್ನು ಡ್ರಿಂಕ್ ಮಾಡ್ಬೋದು. ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಅದನ್ನು ಮತ್ತೆ ಇದೇ ವಿಡಿಯೋದಲ್ಲಿ ನನಗೆ ಏನು ಬೆನಿಫಿಟ್ ಇದೆ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ಕ್ಲಿಪ್ನ ನಾನು ಆ್ಯಡ್ ಮಾಡ್ತೀನಿ, ಕಂಪ್ಲೀಟಾಗಿ ನೋಡಿ. ಓಕೆ, ನಮ್ಮ ಶುಗರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಾಕಷ್ಟು ಬೆನಿಫಿಟ್ ಇದೆ. ಓಕೆನಾ. ಹೀಗೆ 1 ಸ್ಪೂನ್ ವಾಟರ್ಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಸ್ಟೈನ್ ಮಾಡಿ, ಅದು ಸ್ವಲ್ಪ ತೀರಾ ಬಿಸಿಲಿ ಕುಡಿಯೋದಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಅದನ್ನು ನೀವು ಸಿಪ್ ಬೈ ಸಿಪ್ ಎಂಜಾಯ್ ಮಾಡ್ಕೊಂಡು ನೀವು ಕುಡೀರಿ. ನೀವು ಇದನ್ನು ಮಂತ್ಲಿ ಒಂದು 3 ಟೈಮ್ಸ್ ಯಾವಾಗಲಾದರೂ ಕುಡಿದ್ರೆ ಸಾಕು. ಸೇಮ್ ನೀವು ಗ್ರೀನ್ ಟೀ ಹೇಗೆ ಕುಡಿತೀರಾ ಅಲ್ವಾ, ಸೊ ಅದೇ ಥರ ನಿಮ್ಗೆ ಇದಕ್ಕೆ ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲ ಹಾಕೊಂಡು ಕುಡಿಬೋದು. ನಿಮಗೆ ಹಾಗೆ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ ಅಂತಂದರೆ. ಸಾಕಷ್ಟು ವೈಟಮಿನ್ ಸಿ ಕಂಟೆಂಟು ಕಂಪ್ಲೀಟ್ ಆಗಿದೆ. ಒಂದು ಹಣ್ಣು ತಿಂದರೆ ಹೇಗೆ ನಮಗೆ ಎಷ್ಟು ಬೆನಿಫಿಟ್ಸ್ ಸಿಗುತ್ತೋ ಅಷ್ಟೇ ಆ ಒಂದು ಸಿಪ್ಪೆಲ್ಲೂ ಕೂಡ ಅಷ್ಟೇ ಬೆನಿಫಿಟ್ಸ್ ಇದೆ. ಓಕೆನಾ. ಹಾಗಿದ್ರೆ ನಾನು ಈ ವಿಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ನೈಸರ್ಗಿಕವಾಗಿ ಸಿಗುವಂತಹ ಈ ಕಿತ್ತಳೆ ಸಿಪ್ಪೆಯಲ್ಲಿ ವೈಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಮತ್ತು ಹೊಳೆಯುವ ಚರ್ಮವನ್ನ ಉತ್ತೇಜಿಸುತ್ತೆ. ಈ ಕಿತ್ತಳೆ ಸಿಪ್ಪೆಯು ಗ್ಯಾಸ್ಟ್ರಿಕ್ ಅಲ್ಸರ್ ಅನ್ನ ಶಮನಗೊಳಿಸಲು, ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಕ್ಯಾನ್ಸರ್ ವಿರುದ್ಧವಾಗಿ ಹೋರಾಡಲು ಇದನ್ನ ಬಳಸುತ್ತಾರೆ. ವೈಟಮಿನ್ ಸಿ ಸಮೃದ್ಧವಾಗಿರುವ ಕಾರಣ ಇದು ಚರ್ಮ ಕೋಶಗಳ ಪುನರ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ, ಮೊಡವೆಯನ್ನ ಕಡಿಮೆ ಮಾಡಿ ನಮ್ಮ ತ್ವಚೆಯನ್ನು ಹೊಳೆಯುವಂತೆ ಮಾಡುತ್ತೆ. ಕಿತ್ತಳೆ ಸಿಪ್ಪೆಯು ಉರಿಯೂತದ ಗುಣಲಕ್ಷಣಗಳನ್ನ ಹೊಂದಿದ್ದು ಅತಿಸಾರ ಮತ್ತು ಎದೆ ಉರಿಯನ್ನ ಇದು ನಿವಾರಿಸುತ್ತೆ. ಹಾಗೆ ದೇಹದಿಂದ ವಿಷವನ್ನ ಹೊರಹಾಕಲು ಸಹಾಯ ಮಾಡುತ್ತೆ. ಇದು ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ. ಕಿತ್ತಳೆ ಸಿಪ್ಪೆಯಲ್ಲಿರುವಂತಹ ಅಂಶಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಷ್ಕ್ರಿಯಗೊಳಿಸಲು ಸಹಾಯ ಮಾಡುತ್ತೆ. ವಿಶೇಷವಾಗಿ ಚರ್ಮ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಸಹಕಾರಿ. ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಮೆದುಳಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ